ಎಲ್ಲರೂ ಅನಿಲ್ ರಾಠೋಡ್ ಅವ್ರು ಏನಾಗ್ಬೇಕು ನಿಮ್ಗೆ ಏನಾಗಿದೆ? ನಮ್ಮ ಮಳೆ ಅಂತಂಬ್ರಿ ನಾನು ಮಗಳು ಕೊಟ್ಟೇನೆ ಅವ್ರ ಅಣ್ಣಗ 2 ವರ್ಷ ಆಯ್ತು ಅಣ್ಣ ತೀರ್ಕೊಂಡ. ಅದೇ ದುಃಖದಾಗ ಎಲ್ಲರಿದ್ರು. ಈಗ ಮತ್ತೊಂದಾಯ್ತು. ಏನು ತಮ್ಮ ಮಾಡ್ಕೊಂಡು ಹುಡುಗತಿರು. ಅದೇನಾಗ್ಯದ ಏನು ಸುದ್ದಿ ಗೊತ್ತು ಭೀ ಇಲ್ಲ. ನಾನು 2-3 ಫಂಕ್ಷನ್ ಮುಗಿಸ್ ಹೊಂಟಿದ ನಮ್ಮ ಮನ್ಯಾಗ ಫೋನ್ ಬಂತು, ಹಳೆ ಅಂತ ಮಾಡ್ರಾಗ್ಯದ. ಹೆಂಗಾಯ್ತು ಏನಂತ ಇದು ಅಂದ್ರೆ ಎಲ್ಲಿಲ್ಲ ಆಗ್ಯದ ಅಂದ್ರೆ ಬರತ್ತಾನ ನಮ್ಮ ಮನೆ ಬಾಜುನೇ ಫೈನಾನ್ಸ್ ಅದ, ನಮ್ಗೆ ಗೊತ್ತು ಭೀ ಇಲ್ಲದು. ಪೊಲೀಸರು ಗಾಡಿ ಗಿಡಿ ನಿಂತೀವಿ. ಮತ್ತು ಮನೆಗೆ ಹೋಗಲ್ಲ ನಾ ಹೋದ ಕಮಿಷನರ್ ಸಾಹೇಬ್ರ ಆರಾಮಣ ಮಾತಾಡಕ್ಕೆ. ಅವ ಏನು ಅಂತೇಳಿ ಅಂದ್ಬಿಟ್ಟು ನೀವು ಒಳಗೆ ಬರಬೇಡ್ದ್ರಿ ದೊಡ್ಡವ್ರು ಅಂದ. ಬಣ ಹೊರಗೆ ಹೊರಬಣ ಯಾರು ಹೇಳ್ಯಾರೋ ಅವ್ರ ಬಳಗದಾಗ ಆರಾಮಣ ನಿಮ್ಮ ಬಳಗದಾಗನ ಹೋಯ್ದ್ರಿ ಅಂದ. ಆಯ್ತು ರೀ ಅಂತ ನೋಡ್ರಿ ಇಂಥ ಆಗ್ಬಾರ್ದು. ಇಂಥ ಆಗ್ಯದ ಅವ್ರಿಗೆ ದೊಡ್ಡ ಶಿಕ್ಷೆ ಆಗಬೇಕು ಅಂದ್ರೆ ಇಂಥವು ತಪ್ತಾವ ಹೇಳಿಗಳು ಅನ್ಕೇಸಿ ಅವ್ರಿಗೆ ಮಾತಾಡ್ದ. ಆಯ್ತು ರೀ ನಾವೆಲ್ಲ ಮಾಡ್ತೀವಿ. ರಾತ್ರಿ ಏನಾರ ಪೋಸ್ಟ್ ಮಾಸ್ಟರ್ ಮಾಡ್ರೆ ಆಗಿಲ್ಲ. ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ರೆ ಡಾಕ್ಟರ್ ಅಮ್ಮ ಅವರು ಪೊಲೀಸ್ ಪಂಚನಾಮ ಕೊಟ್ರೆ ಮಾಡಿಕೊಡ್ತೀವಿ. ಇವ್ರು ಪಂಚನಾಮನೇ ಮಾಡಿಲ್ಲ. ಈಗ ಮಾಡ್ಯಾರ್ರಿ. ಈಗ ಮಾಡಿ ಮತ್ತು ಈಗ ಡಾಕ್ಟರ್ ಬಂದಾರ. ಅವ ಏನು ಫೈನಾನ್ಸ್ದಾಗ ಇತ್ತಂದ್ರಿ ನಮ್ಗೇನೆ ಆಟ ಸಂಪರ್ಕ ಇಲ್ಲ. ಯಾಕೆ ನಾನು ಮುಂಜಾನೆ ನಮ್ಮ ದಂಧೆನೇ ಬೇರೆ, ನಮ್ಮ ಕಾಯಕ ಬೇರೆ. ಹೆಚ್ಚಿಗೆ ಯಾವ್ಯಾವ ಕಾರ್ಯಕ್ರಮ ಅಂದ್ರೆ ಕಲಿತಿದ್ದೆವು. ಕಾರ್ಯಕ್ರಮ ಇದ್ದಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಇದ್ದೆವು. ನನ್ನ ಮಗಳಿಗೆ 3 ಹೆಣ್ಮಕ್ಳು, ಆಕೆ ದಾಲ್ ಮಿಲ್ದಾಗ ಬಿದ್ದಾಳಾಕಿ. ಹಿಂಗಾಗಿ ಮೊದಲೇ ಕಷ್ಟದಾಗಿದ್ದಳು. ಮತ್ತಿಟ್ಟು ದುಃಖ ಮತ್ತಿಟ್ಟೆಲ್ಲ ಭಗವಂತ ಏನು ಮಾಡ್ತಾನೋ ಏನು ಸುದ್ದು ಯಾವ ಟೈಮಿಗೆ ಏನಾಯ್ತು. ಈಗ ಯಾರಿಗೆ ಹೇಳಬೇಕು ಯಾರಿಗೆ ಕೇಳಬೇಕು. ನಮಗೆ ಸಂಪರ್ಕ ಇತ್ತು, ಅವನ ಸಂಗಾಟ ಇದ್ದವ್ರು ಇದ್ರಂದ್ರೆ ಅದು ಯಾರ ಮೇಲೆ ಡೌಟ್ ಮಾಡ್ಬೋದು. ಅವ ಸಣ್ಣವ್ ನನ್ನ ಮಗನ ಪ್ಲೇ ನಮಗೆ ಸಂಪರ್ಕ ಬೀಲ್ ಹೆಚ್ಚಿಗೆ ಏನಂದ್ರೆ ಕಾರ್ಯಕ್ರಮದಾಗ ಕಲಿತಿದ್ದೇವೆ ಅಷ್ಟೇ. ಹೇಳ್ರಿ ಅವ ಕಾರ್ಯಕ್ರಮದ ಸಮಾಜದ್ದು ಅಲ್ಲಿ ಮನ್ಯಾಗ ಹಿಂಗಾಗಿ ಅದ್ರಿ ಏನು ಮಾಡಬೇಕು. ಏನದು ನಮ್ಗೆ ಹ್ಯಾಂಗೆ ಗೊತ್ತಾಗ್ತಾರೆ. ಅದು ಅನ್ನೇ ಸರಿ ಹೇಳಬೇಡ್ದು. ಯಾರು ಮಾಡ್ಯಾರ ಅದು ಬರ್ತದ ಹೊರಗೆ ನಿಂದ್ರಲ್ದು. ಪಾಪದ ಕೂಡ ತುಂಬ್ತದ್ರಿ. ನನಗೆ ಅನುಭವ ಅದ ರೀ. ಯಾರು ಮಾಡ್ಯಾರಲ್ಲ ಅನ್ನಕ್ಕೆ ವರ್ಜಿತ ಆಗ್ಯಾರ ಮುಂದವರು. ಹುಳ ಬೇದಿಸತ್ತಾರ. ನಮ್ಮ ತಂದೆಯವ್ರು ಹೇಳ್ತಿರು, ನಮ್ಮ ಕೃಷ್ಣಪ್ಪ ಹುಡುಗ ಚಾ ಕೊಂಡು ಕರೆಸಿ ಮ್ಯಾಳಿಗೆ ಮೇಲೆ ಬಾಗಲ್ ಮ್ಯಾಳಿಗೆ ಮೇಲೆ ಕಲ್ ತೊಗೊಂಡೆ ಅಂತ ಹೊಡೆದ್ರು ಹುಳ ಬಿದ್ದ ಅವರಿಗೆ ಅಂತ ಹೇಳ್ತಿರು. ಏನ್ರಿ ಅಂದ್ರೆ ಚಲೋ ಆಗಲ್ಲ. ತಾತ್ಕಾಲಿಕ ಅನ್ಯಾಯ ಮಾಡ್ಯಾರ ಮಾಡಬಾರ್ದು. ಹೇಡಿಗಳು ಇಂಥ ಕೆಲಸ ಮಾಡೋರು ಹೇಡಿ ಅಂತೇನ. ಗಣಸಿದ್ರೆ ಏನ್ರಿ ತಪ್ಪಿದ್ರೆ ಸರಿಪಡಿಸ್ಕೋಬೇಕು, ಕೂತು ಮಾತಾಡಬೇಕು. ತಪ್ಪ ಏನ್ರಿ ನನಗೆ ಹೇಳ್ತಾರೆ. 4 ಮಂದಿ ಸಮಾಜದಾಗ ಹೇಳ್ತಾರೆ. ಇಲ್ಲಿ ಬೇಕಾದವ್ರು ಅವಾಗ ಹೇಳ್ತಾರೆ. ನಾವು ಇಂಥ ಜೀವ ಹೊಡೆಯೋದು ಸರಿಯಲ್ಲ. ಅವ್ರಿಗೆ ನಾ SP ಸಾಹೇಬ್ರಿಗೆ ಕಮಿಷನರ್ ಸಾಹೇಬ್ರಿಗೆ ನಾ ರಿಕ್ವೆಸ್ಟ್ ಮಾಡೀನಿ, ಇಂಥ ಹೇಡಿಗಳಿಗೆ ದೊಡ್ಡ ಶಿಕ್ಷೆ ಆಗಬೇಕು. ಇದಕ್ಕೆ ಸೀರಿಯಸ್ ತಗೋರಿ ಅಂದ್ರೆ ಎಲ್ಲ ನಿಮ್ಕಿಂತ ಮೊದಲು ನಾವು ಮಾಡ್ತೀವಿ ಅಂತ ಹೇಳ್ಯಾರ. ಈಗ ಪೋಸ್ಟ್ ಮಾಸ್ಟರ್ ಆದ್ರೆ ನಾವು ಮನೆಗೆ ತೊಗೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಈಗ ಮುಗಿದದ, ಡಾಕ್ಟ್ರಿಗೆ ಬಂದಾರ, ಮಾಡ್ಬೋದು ಈಗ.